ಏಯ್ ತಿಂಡಿ ಕೊಟ್ಬಿಟ್ರೆ ಆಯ್ತಾನೆ, ನೀರಿಗೆ ಲೋಟ ಬೇಡವಾ? ತಗೊಂಬ. ಥ್ಯಾಂಕ್ ಯು. ನೋಡಮ್ಮ ಸಿರಿ, ದತ್ತ ಪ್ರಾಣಾಯಾಮ ಮಾಡ್ತಾ ಇದ್ದಾರೆ. ಫೋನ್ ತಗೊಳ್ಳಲ್ಲ ಅವ್ರು. ಯಾರು ಅಂತ ತಾತ, ಮಾಧವ್ ಮಾವ ಕಾಲ್ ಮಾಡ್ತಾ ಇದ್ದಾರೆ. ಓ, ಸ್ಪೀಕರ್ಗೆ ಹಾಕಮ್ಮ. ಹಲೋ, ಹೇಗಿದ್ದೀರಿ ಎಲ್ರು? ನಾವೆಲ್ಲ ಚೆನ್ನಾಗಿದ್ದೀವಪ್ಪ. ಮಾಧವ, ನೀವೆಲ್ಲ ಹೇಗಿದ್ದೀರಿ? ನಾವೆಲ್ಲ ಇಲ್ಲಿ ಕ್ಷೇಮ. ತುಳಸಿಯವರು ಯಾವಾಗಲೂ ನಿಮ್ಮನ್ನು ನೆನಪು ಮಾಡ್ಕೋತಾ ಇರ್ತಾರೆ. ಒಂದ್ಸಲ ಮನೆಗೆ ಬಂದು ಹೋಗಿ. ಅದಕ್ಕೆ ಅಂತೆ, ಖಂಡಿತ. ನಾವು ಮಾತ್ರ ಏನು, ನಮ್ಮಲ್ಲಿ ಆ ಜಗನ್ನಾಥ್ ಅಂತ ಬಂದಿದ್ದಾರಲ್ಲ, ಅವರು ಅವ್ರ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಡ್ತೀನಿ. ಹೇಗಿದ್ರು ಅವರು ಇಲ್ಲೇ ಉಳ್ಕೊಂಡಿದ್ದಾರಲ್ವಾ. ದತ್ತ, ಏನಾಗಿದೆ ನಿಮಗೆ? ಅವ್ರನ್ನೆಲ್ಲ ಯಾಕೆ ಮನೇಲಿ ಉಳಿಸ್ಕೊಂಡಿದ್ದೀರಾ? ನಿಮಗೆ ಅಷ್ಟು ಕಷ್ಟ ಇದೆ, ಇನ್ನು ಅವ್ರನ್ನ ಒಳಗೆ ಸೇರಿಸ್ಕೊಂಡ್ರೆ ಕಷ್ಟದ ಮೇಲೆ ಅನಿಷ್ಟ ಅನ್ನೋಗಾಗಲ್ವೇ? ಓಹ್, ಹೌದಾ? ಅಲ್ಲಪ್ಪ, ನನಗೆ ಕಷ್ಟ ನಷ್ಟ ಅಂದ್ಕೊಂಡು ಅವ್ರನ್ನೆಲ್ಲ ನಿಮ್ಮನೆಗೆ ಕಳ್ಸೋಕ್ಕಾಗತ್ತೆಯೇ? ನನ್ನ ಮನೆಗ ಅಂಥವ್ರನ್ನೆಲ್ಲ ನಾನಿಲ್ಲಿ ಕಾಲಿಡೋದಕ್ಕೂ ಬಿಡೋದಿಲ್ಲ. ಅವರೆಲ್ಲ ಒಂಥರ ಕಿರಿಕಿರಿ ಜನಗಳು, ನನಗಿಷ್ಟನೇ ಆಗೋದಿಲ್ಲ. ಸರಿಯಪ್ಪ, ನೀನೇನೋ ಹಾಗನ್ಬೋದು. ಆದರೆ ತುಳಸಿ ಪಾಪ ಅವ್ರ ಕಷ್ಟ ಕೇಳಿದ ತಕ್ಷಣ ಕಣ್ಣೀರು ಹಾಕ್ಕೊಂಡು ಕರ್ಗೋಗ್ತಾಳಲ್ಲಪ್ಪ. ಏನು ಮಾಡೋದು? ಇಲ್ಲ ಇಲ್ಲ, ನಾನು ತುಳಸಿಯವ್ರಿಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ನಿಮ್ಮನೆ ಕಡೆಯಿಂದ ದತ್ತ ಅವ್ರಿಗೆ, ಸಿರಿ ಅವ್ರಿಗೆ ಮತ್ತು ಸಮರ್ಥಿಗೆ ಮಾತ್ರ ಎಂಟ್ರಿ ಅಂತ. ಅವರನ್ನ ಬಿಟ್ಟು ಈ ಮನೆಗೆ ಯಾವ ನರಿ ನಾಯಿನೂ ಕಾಲಿಡಬಾರ್ದು ಅಂತ. ಹೋಗ್ಲಿ ಬಿಡಪ್ಪ, ನಾವೇ ಬಿಡುವು ಮಾಡ್ಕೊಂಡು ಬರ್ತೀವಿ. ಸರಿ, ಒಳ್ಳೇದು. ಎಷ್ಟು ಕೊಬ್ಬಿದ್ರೆ ನನ್ನ ಕೈನೇ ತಿರುವಿ ನನ್ನ ಮೇಲೆ ಕೈ ಎತ್ತಾಳೆ. ಅವಳು ಎಷ್ಟು ಹೆಚ್ಕೊಂಡಿದ್ದಾಳೆ ಅಂದರೆ ಅದಕ್ಕೆ ಆ ತುಳಸಿ ಅವರೇ ಕಾರಣ. ತುಳಸಿ ಅವ್ರ ಸಪೋರ್ಟಿಂದನೇ ಇವಳು ಎಷ್ಟು ಮೆರಿತಿದ್ದಾಳೆ. ಹೇಗಾದರೂ ಆ ತುಳಸಿ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕಲ್ಲ. ಈ ಕೆಲ್ಸದವನಿದ್ದಾನಲ್ಲ, ಇವನಿಗೆ ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಆ ಬಿಸಿ ತುಳಸಿ ಅವ್ರಿಗೂ ತಟ್ಟತ್ತೆ. ಏನಾಯ್ತು ಮೇಡಮ್? ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಪ್ರಾಬ್ಲಮ್ ಏನದು? ಹೇಳಿದ್ರೆ ನೀವು ತಪ್ಪು ತಿಳ್ಕೊಬಾರ್ದು. ಇಲ್ಲ, ಹೇಳಿ. ಅದು ಇವತ್ತು ಮನೆಗೆ ಕೆಲಸದವ್ರು ಬಂದಿಲ್ಲ. ವಾಶ್ ಬೇಸಿನ್ ಬ್ಲಾಕ್ ಆಗಿಬಿಟ್ಟಿದೆ. ಅದನ್ನು ಕ್ಲೀನ್ ಮಾಡಬೇಕು. ಆ ಕೆಲಸನ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಒದ್ದಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಆನ್ಲೈನಲ್ಲಿ ಕೆಲಸ ಸಿಗ್ತಾರಲ್ಲ. ನೀನು ಕೆಲಸದವನೇ ತಾನೆ, ನೀನೇ ನಿಮ್ಮ ಮನೆ ಯಜಮಾನ ಅಂದ್ಕೊಂಡಿದ್ಯಾ? ಅಥವಾ ಪ್ಲಂಬರ್ ಯಾರಿಗಾದ್ರೂ ಫೋನ್ ಮಾಡಿ, ಅವರೇ ಬಂದು ಸರಿ ಮಾಡ್ತಾರೆ. ಇಲ್ಲ, ಯಾರ ಕಾಂಟ್ಯಾಕ್ಟು ಸಿಗ್ತಾ ಇಲ್ಲ. ಅದು ಹಾಗೆ ಬಿಟ್ಟರೆ ನೀರೆಲ್ಲ ಆಚೆ ಬಂದ್ಬಿಡುತ್ತೆ. ನಿಮಗೇನಾದರೂ ಈ ಕೆಲಸ ಗೊತ್ತಾ? ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಬನ್ನಿ. ಅಲ್ಲ, ಆ ಕೆಲಸ ಎಲ್ಲ ನೀವು... ಆ ಕೆಲಸ ಎಲ್ಲ ನನ್ನ ಹತ್ರ ಮಾಡಿಸ್ಬೇಕು ಅಂತ ತಾನೇ ನೀವು ಇಲ್ಲಿ ಬಂದು ಹೇಳ್ತಾ ಇರೋದು. ಮಾಡ್ತೀನಿ ಬನ್ನಿ. ನೀವು ಮಾಡ್ತೀರಾ? ಹೇಳಿದ್ನಲ್ಲ ಮಾಡ್ತೀನಿ ಅಂತ. ಬನ್ನಿ, ಅದೆಲ್ಲಿದೆ ತೋರಿಸಿ. ಎಲ್ಲ ಸರಿಯಾಗಿ ಇದೆಯಲ್ಲ, ಬ್ಲಾಕ್ ಎಲ್ಲ ಆಗಿದೆ. ಇಲ್ಲ, ಸಿಂಕ್ ಕೆಳಗೆ ಪೈಪ್ ಇದೆಯಲ್ಲ, ಅಲ್ಲಿ ಬ್ಲಾಕ್ ಆಗಿದೆ. ನೀರು ಮೇಲ್ ಬರ್ತಾ ಇದೆ. ಹೌದಾ? ಸರಿ, ನೋಡ್ತೀನಿ.
ಕೆಲಸಗಳನ್ನ ನಿನ್ನ ಕೈಯಲ್ಲಿ ಮಾಡಿಸ್ಬೇಕು. ನೀನು ಕೆಲಸ ಮಾಡಿದ್ರೆ ನಿನ್ನ ಹೆತ್ಕರಳು ಉರ್ಕೊಳ್ಳುತ್ತೆ. ಆದರೂ ನಿಮಗೆಲ್ಲ ನಿಮ್ಮ ಲೆವೆಲ್ ಏನು ಅಂತ ಗೊತ್ತಾಗಬೇಕು. ಅಯ್ಯೋ ನೀವು ಯಾಕೆ ಕೆಲಸ ಮಾಡ್ತಿದ್ದೀರಾ? ಬಿಡಿ ಅದನ್ನ, ಬನ್ನಿ ಈ ಕಡೆ. ಪರವಾಗಿಲ್ಲ, ಕ್ಲೀನ್ ಮಾಡಿ ಬರ್ತೇನೆ. ಪಾಪು, ಏನು ಇದು? ನೀನ್ ಯಾಕೆ ಇದೆಲ್ಲ ಮಾಡ್ತಾ ಇದೀಯಾ? ನಾನು ಏನು ಮಾಡ್ತಾ ಇದ್ದೀನಿ? ಕಳ್ತಾನೇನು ಮಾಡ್ತಾ ಇಲ್ವಲ್ಲ, ಕೆಲಸ ತಾನೇ. ಈ ಮನೆಗೆ ಕೆಲಸಕ್ಕೆ ಅಂತ ಬಂದಿದ್ದೀನಿ, ಹೇಳಿರೋ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ದೀಪಿಕಾ, ಇವ್ರ ಹತ್ರ ಈ ಕೆಲಸ ಯಾಕೆ ಮಾಡಿಸ್ತಿದ್ಯಾ? ಅಯ್ಯೋ, ನಾನೇನವ್ರಿಗೆ ಕೆಲಸ ಮಾಡಿ ಅಂತ ಆರ್ಡರ್ ಮಾಡ್ತಿಲ್ಲ. ಅವರೇ ಮಾಡ್ತೀನಿ ಅಂತ ಬಂದರು, ಮಾಡ್ತಿದ್ದಾರೆ. ನಾನು 2-3 ಸಲ ಕೇಳಿದೆ ನಿಮಗೆ, ನೀವು ಈ ಕೆಲಸ ಮಾಡ್ತೀರಾ ಅಂತ. ಹೌದು ಮಾಡ್ತೀನಿ ಅಂತ ಹೇಳಿ ನೀವೇ ತಾನೇ ಬಂದಿದ್ದು. ಯಾಕೆ ಎಲ್ಲರೂ ಇಲ್ಲಿ ನಿಂತಿದ್ದೀರಾ? ಸಮರ್ಥ್, ನೀನೇನು ಮಾಡ್ತಿದ್ಯಾ? ನೋಡಿ, ಸಿಂಗ್ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಸಿಂಗ್ ಕೆಲಸ ನೀನು ಮಾಡೋದಾ? ಯಾರಿಗೆ ಕೆಲಸ ಹೇಳಿದ್ದು? ಯಾವ ಕೆಲಸ ಯಾರ ಹತ್ರ ಮಾಡಿಸ್ಬೇಕು ಅಂತ ಗೊತ್ತಾಗಲ್ವಾ? ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಅದನ್ನ ಮೀರಿ ಬೇರೆ ಕೆಲಸ ಎಲ್ಲ ಇವ್ರ ಹತ್ರ ಯಾಕೆ ಮಾಡಿಸ್ತಿದ್ದೀರಾ? ಅದ್ರಲ್ಲಿ ತಪ್ಪೇನಿದೆ? ಇವ್ರ ಕೈಲಿ ಬೇರೆ ಕೆಲಸನೂ ಮಾಡಿಸ್ಬೋದು ಅಂತ ಅಭಿನೇ ಹೇಳಿದ್ದು. ಬೇರೆ ಕೆಲಸಕ್ಕೂ ಇಂಥ ಕೆಲಸಕ್ಕೂ ವ್ಯತ್ಯಾಸ ಇದೆ. ಮನೆಯವ್ರಿಗೂ ಕೆಲಸದವ್ರಿಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನ ನೀನು ಅರ್ಥ ಮಾಡ್ಕೋಬೇಕು. ಏನು ಮಾತಾಡ್ತಿದ್ಯಾ ಅಭಿ? ಇವ್ನು ಈ ಕೆಲಸ ಮಾಡೋಕ್ಕಲ್ಲ ಇಲ್ಲಿಗೆ ಬಂದಿರೋದು. ಇವ್ನು ನಿಮ್ಮ ಮನೆಗೆ ಡ್ರೈವರ್ ಕೆಲಸ ಮಾಡೋಕ್ಕೆ ಬಂದಿರೋದು. ಡ್ರೈವರ್ ಕೆಲಸದ ಜೊತೆಗೆ ಬೇರೆ ಕೆಲಸನೂ ಮಾಡಬೇಕು ಅಂತ ಇವನು ಸೇರಿದಾಗಲೇ ಮಾತಾಗಿದೆ. ಹೀಗಿರುವಾಗ ಸಿಂಕ್ ಕ್ಲೀನ್ ಮಾಡಿದ್ರೇನು, ವಾಶ್ರೂಮ್ ಕ್ಲೀನ್ ಮಾಡಿದ್ರೇನು? ತಪ್ಪು ಅಭಿ, ನೀನು ತಪ್ಪು ಮಾಡ್ತಿದ್ಯಾ. ಇದು ಒಳ್ಳೇದಲ್ಲ. ಇಷ್ಟು ಚೀಪಾಗಿ ನಡ್ಕೋಬೇಡ. ನನಗೆ ಯಾರ್ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತು. ಅವ್ರವ್ರ ಲೆವೆಲ್ಗೆ ತಕ್ಕ ಹಾಗೆ ನಡ್ಕೊಳ್ಳೋದು ಗೊತ್ತು. ಸ್ಟಾಪ್ ಇಟ್ ಅಭಿ. ಅವನು ನಿನಗೆ ಅಣ್ಣ ಆಗಬೇಕು. ಏನ ಅಣ್ಣನ? ಅಣ್ಣ ತಮ್ಮ ಅನ್ನೋ ಸಂಬಂಧ ನೀನು ಇಟ್ಕೊಂಡಿದ್ರೆ ಸಾಕು. ನನಗ ಮಸಿ ಮೆತ್ತಕ್ಕೆ ಬರಬೇಡ. ಇವ್ರನ್ನ ಅಮ್ಮ ಅಂತ ಕರೆದಾಯ್ತಲ್ಲ, ಆದ್ರೆ ನಿನ್ನ ತಮ್ಮ ಅಂತ ನಾನೇನಾದರೂ ನಿನ್ನ ಮನ್ಸಲ್ಲಿದ್ರೆ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಇಲ್ಲಿ ತಪ್ಪು ಮಾಡ್ತಿರೋದು ನಾನಲ್ಲ, ನೀನು. ಇಂಥವ್ರನ್ನೆಲ್ಲ ನಂಬ್ಕೊಂಡು ದೊಡ್ಡ ಹಳ್ಳಕ್ಕೆ ಬೀಳ್ತಿದ್ಯಾ. ಇವ್ರನ್ನೆಲ್ಲ ಎಷ್ಟರಲ್ಲಿ ಇಟ್ಟಿರ್ಬೇಕು ಅಷ್ಟರಲ್ಲೇ ಇಟ್ಟಿರ್ಬೇಕು. ಏಯ್, ಏನೋ ಮುಖ ನೋಡ್ತಿದ್ಯಾ? ಕೆಲಸ ಹೇಳಿದಾರಲ್ಲ, ಮಾಡು. ನೋ ಸಮರ್ಥ್, ನೀನು ಕೆಲಸ ಮಾಡೋದು ಬೇಕಾಗಿಲ್ಲ. ಬಾಯ್ಲಿ. ಯಾಕೆ? ನಾನು ಹೇಳಿದ್ದೀನಿ, ಅವನೀ ಕೆಲಸ ಮಾಡಲೇಬೇಕು. ನೋಡ್ರಪ್ಪ, ಆ ಕೆಲಸನ ಯಾರು ಮಾಡಿದ್ರೇನು, ಒಟ್ಟಿನಲ್ಲಿ ಕೆಲಸ ಆಗಬೇಕು. ಆ ಕೆಲಸ ನಾನೇ ಮಾಡ್ತೀನಿ. ನೀವೆಲ್ಲರೂ ಹೊರಡಿ ಇಲ್ಲಿಂದ. ಅಮ್ಮ, ಏನು ಮಾತಾಡ್ತಿದ್ದೀರಾ? ಸಮರ್ಥ್ ಹತ್ರನೇ ಈ ಕೆಲಸ ಮಾಡಿಸೋದು ಬೇಡ ಅಂತ ಹೇಳ್ತಿದ್ರೆ ನೀವು ಈ ಕೆಲಸ ಮಾಡೋದನ್ನ ನಾನು ಸಹಿಸ್ಕೋತೀನಾ? ಹೊರಗಿಂದ ಬೇರೆ ಯಾರಿಗಾದ್ರೂ ಕರೆಸ್ತೀನಿ. ನೀನು ಬಂದಿರೋದು ಈ ಕೆಲಸ ಮಾಡೋಕ್ಕಲ್ಲ. ನಿಂಗೆ ಸಿಗಬೇಕಾಗಿರೋ ಘನತೆ ಗೌರವನ ಈ ಮನೆಯಲ್ಲಿ ಪ್ರತಿಯೊಬ್ಬರು ಕೊಡಬೇಕು. ಅದನ್ನು ಕಳ್ಕೊಂಡು ನೀನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಘನತೆ ಅಂತೆ, ಗೌರವ ಅಂತೆ. ಈ ಡ್ರಾಮಾ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ನೋಡ್ತೀನಿ. ಒಳ್ಳೆಯವ್ರ ಸಂಬಂಧ ಹಾಗೆ ಹೀಗೆ ಅಂತ ಕೆಸರಲ್ಲಿ ಕಾಲಿಡ್ತಿದ್ಯಾ ಬ್ರೋ. ನಿಮ್ಮಂಥವ್ರು ಕೆಸರಲ್ಲಿ ಕಾಲಿಟ್ರು ಆ ಕೆಸರು ಅನ್ನ ಕೊಡುತ್ತೆ ಹೊರತು ಕೆಟ್ಟದಾಗ ಮಾತಾಡೋ ನಿಮ್ಮಂಥ ಬಾಯಿಗಳಿಗೆ ಮಣ್ಣು ತಿನ್ಸಲ್ಲ. ಸುಪ್ಪದ ಕೈಲಿ ಬೆಳೆದ್ರು ಹೊಟ್ಟೆಗೆ ಅನ್ನನೇ ತಿನ್ಬೇಕು. ನೋಡಿದ್ಯಾ ಬ್ರೋ ಎಷ್ಟು ಕೊಬ್ಬಾಡ್ತಾನೆ ಅಂತ? ಇಂಥವನಿಗೋಸ್ಕರ ನನ್ನ ವಿರುದ್ಧನೇ ಮಾತಾಡ್ತಿದ್ಯಾ? ನಿನಗೆ ನಾನು ಬೇಕಾಗಿಲ್ಲ ಬ್ರೋ, ನನಗಿಂತ ಜಾಸ್ತಿ ಅವನೇ ಹೆಚ್ಚಾಗ್ಬಿಟ್ಟಿದ್ದಾನೆ.
ಸಮರ್ಥಿಲ್ ಕೆಲಸ ಮಾಡ್ತಾ ಇರೋದ್ರಿಂದ ಅಭಿ ಕೋಪ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇದೆಲ್ಲ ಎಲ್ಲಿಗೆ ಹೋಗ್ಬಿಟ್ಟತ್ತೋ ಏನೋ. ಏನಾಗಲ್ಲ ಅಮ್ಮ, ನೀವು ತಲೆ ಕೆಡ್ಸ್ಕೊಬೇಡಿ. ಒಂದಲ್ಲ ಒಂದಿನ ಅವನಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗತ್ತೆ. ಅಲ್ಲಿವರೆಗೂ ಹೀಗೆ ಆಡ್ತಾನಷ್ಟೇ. ನೀವು ಇದನ್ನ ತಲೆಗೆ ಹಚ್ಕೋಬೇಡಿ. ಸುಮತಿ ಅಕ್ಕನ ಏನು ಹೇಳ್ತಿದ್ದೀರಾ ನೀವು? ನನಗೇನೋ ಅರ್ಥ ಆಗ್ತಿಲ್ಲ. ಗೊತ್ತಾಗ್ತಿಲ್ವಾ? ಯಾಕೆಲ್ಲ ಮರ್ತೋಯ್ತಾ? ಪರವಾಗಿಲ್ಲ, ನಾನೇ ನೆನಪು ಮಾಡ್ತೀನಿ. ನಾನು ಮರ್ತಿದ್ದೆ ಅಂತ ನೀನು ಇಷ್ಟು ದಿನ ಮೆರೀತಿದ್ದೆ. ನನಗೆಲ್ಲ ನೆನಪಾದ ಮೇಲೆ ನಿನಗೆ ಮರ್ತೋಯ್ತಾ? ಅವತ್ತಿನ ದಿನ ನಂದಗಿರಿಲಿ ನಾವೆಲ್ಲ ಖುಷಿಯಾಗಿದ್ವಿ. ಯಾವುದೋ ಕಾರಣಕ್ಕೆ ಅಣ್ಣ ಅದಕ್ಕೆ ಸಿಟಿಗೆ ಹೋಗಬೇಕಾಗಿತ್ತು. ಅವತ್ತೇನೋ ಅವ್ರಿಗೆ ಹೋಗೋಕ್ಕೆ ಮನಸ್ಸಿಲ್ದೆ ನಾಳೆ ಹೋದರೂ ಪರವಾಗಿಲ್ಲ ಅಂತ ಅಂದ್ಕೊಂಡ್ರು. ಆದರೆ ನೀನು ಅವತ್ತೇ ಅವ್ರನ್ನ ಹೋಗಿ ಅಂತ ಬಲವಂತ ಮಾಡಿದೆ. ಆಗ ನಾನು ಅವ್ರ ಜೊತೆಲಿ ಹೊರಟೆ. ನಾನು ಹೋಗೋದು ಬೇಡ ಅಂತ ತಡೆಯೋದಕ್ಕೆ ಬಂದೆ ನೀನು. ಯಾಕೆ ಅಂದರೆ ಅವತ್ತು ಅಣ್ಣ ಅದಕ್ಕೆ ನೀನು ಸಾವಿನ ಮುಹೂರ್ತ ಇಟ್ಟಿದ್ದೆ. ಏನು ಮಾತಾಡ್ತಿದ್ದೀರಾ ನೀವು? ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡಬೇಡಿ. ಏನೋ ಕೆಟ್ಟ ಕನಸು ಬಿದ್ದಿರಬೇಕು ನಿಮಗೆ. ಅದನ್ನೇ ನಿಜ ಅಂದ್ಕೊಂಡು ಹೀಗೆ ಮಾತಾಡ್ತಿದ್ದೀರಾ. ಆ ದೇವ್ರ ಹತ್ರ ಬೇಡ್ಕೋತೀನಿ ನಾನು, ಅದೆಲ್ಲ ಒಂದು ಕೆಟ್ಟ ಕನಸಾಗ್ಬಿಡಬಾರ್ದ ಅಂತ. ಆದರೆ ನಿನ್ನಂಥ ಕ್ರೂರಿ ಕೊಲೆ ಪಾತಕಿ ನನ್ನ ಎದುರುಗಡೆ ನಿಂತಿರುವಾಗ, ಸತ್ಯ ನನ್ನ ಎದೆಗೆ ಚುಚ್ಚುತ್ತಿರುವಾಗ ಅದನ್ನೆಲ್ಲ ಕನಸು ಅಂತ ಹೇಗೆ ಅನ್ಕೊಳ್ಳಿ ನಾನು? ಅವತ್ತು ಅಣ್ಣ ಅದಕ್ಕೆ ಜೊತೆ ಹೋಗೋವಾಗ ನೀನು ಬೇಡ ಅಂತ ನಾನು ಉಳಿಸ್ಕೊಂಡೆ ತಾನೆ? ರೀ, ನನಗೆ ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತು. ಅವರು ಬೇಗ ಹೋಗಿ ಬರಲಿ ಅಂತ ನಿಮ್ಮನ್ನ ಇರಿಸ್ಕೊಂಡೆ. ಅದರಲ್ಲಿ ತಪ್ಪೇನಿದೆ? ಶಾರ್ವರಿ, ಇಷ್ಟೆಲ್ಲ ನೆನಪಿರೋನ್ಗೆ ಅದಕ್ಕೆ ಮುಂಚೆ ಏನಾಯಿತು ಅಂತ ನೆನಪಿಲ್ಲ ಅಂದ್ಕೊಂಡ್ಯಾ? ಆ ದಿನ ತಟ್ಟೆನಲ್ಲಿ ಖರ್ಜೂರ, ಅವತ್ತೇನಾಯಿತು ಅಂತ ನನಗೀಗಲೂ ಕಣ್ಣಿಗೆ ಕಟ್ಟಿದ ಹಾಗಿದೆ ಶಾರ್ವರಿ. ಅವತ್ತು ಗೆಸ್ಟ್ ಹೌಸಲ್ಲಿ ನೀನು ಸುಮತಿ ಈ ಮನೆಗೆ ದೊಡ್ಡ ಸೊಸೆ, ಅವಳೇ ದೇವತೆ, ಈ ಮನೆ ಮಹಾರಾಣಿ ಅಂತ ತಲೆ ಮೇಲೆ ಹೊತ್ಕೊಂಡು ಓಡಾಡೋ ಮಾಧವ. ಇವತ್ತು ಅವರಿಬ್ಬರ ತಲೆನೂ ಉರುಳುತ್ತೆ. ಈ ಮನೆ ಮಹಾರಾಣಿ ಕಿರೀಟ ನನ್ನ ತಲೆ ಮೇಲಿರುತ್ತೆ. ನನ್ನ ಮನಸ್ಸಲ್ಲಿ ಹೊತ್ಕೊಂಡು ಉರಿತಿರೋ ಕಿಚ್ಚು ಸ್ವಲ್ಪ ತಣ್ಣಗಾಗತ್ತೆ. ಸಾಯ್ಬೇಕು, ಸತ್ತು ಬೀದಿ ಹೆಣ ಆಗಬೇಕು. ಆಗಲೇ ನನಗೆ ಸಮಾಧಾನ. ಸುಮತಿ,
ಮಾಧವ. ಇಬ್ಬರ ಕಥೆನೂ ಇವತ್ತಿಗೆ ಮುಗೀತು. ಇಬ್ರು ರೋಡಲ್ಲಿ ರಕ್ತ ಕಾರ್ಕೊಂಡು ಸಾಯ್ತಾರೆ. ಅಯ್ಯೋ ರಾಕ್ಷಸಿ, ನಿನ್ನಂತವಳು ಬದುಕಿರಬಾರ್ದು. ನಿನ್ನನ್ನು ಈ ಮನೆ ಬೆಳಗಕ್ಕೆ ಬಂದಿರೋಳು ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ನಮ್ಮ ಅತ್ತಿಗೆ ಅಣ್ಣನ ಜೀವ ತೆಗಿಯಕ್ಕೆ ಬಂದಿರೋಳು. ನನ್ನಂತವಳು ಬದುಕಿರಬಾರ್ದು. ಇವತ್ತೇ ಈಗಲೇ ನಿನ್ನ ಸಾಯಿಸ್ತೀನಿ. ಬದುಕಿರಬಾರ್ದು. ಹೌದು, ಅವರಿಬ್ಬರನ್ನ ಬಲಿ ತಗೊಳಕ್ಕೆ ನಾನು ಬಂದಿರೋದು. ಅದನ್ನ ಯಾರಿಂದನೂ ತಪ್ಸಕ್ ಸಾಧ್ಯ ಇಲ್ಲ. ಏನು, ನೀವು ನನ್ನನ್ನು ಕೊಲ್ತೀರಾ? ನೀವು ಕೊಂದರೂ ಪರವಾಗಿಲ್ಲ, ಆದರೆ ಅವರನ್ನ ಕೊಲ್ಬೇಕನ್ನೋ ನನ್ನ ಆಸೆ ಈಡಿರುತ್ತಲ್ಲ, ನನಗಷ್ಟು ಸಾಕು. ನನ್ನನ್ನು ಕೊಲ್ಲೋದ್ರಿಂದ ನಿಮ್ಮ ಅಣ್ಣ ಅತ್ತಿಗೆ ಉಳಿತಾರೆ ಅಂತ ಮಾತ್ರ ಅನ್ಕೋಬೇಡಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕಾರ್ ಹೊರಡುತ್ತೆ. ಅದಾಗಿ 2 ನಿಮಿಷದಲ್ಲಿ ನಾನು ಕಳಿಸಿರೋ ಲಾರಿ ನಿಮ್ಮ ಅಣ್ಣ ಅತ್ತಿಗೆ ಕಾರನ್ನ ಛಿದ್ರ ಮಾಡಾಕತ್ತೆ. ಇಲ್ಲ ಶರ್ವರಿ, ಹಾಗಾಗಬಾರ್ದು. ಪ್ಲೀಸ್ ಅಂಥ ಕೆಲಸ ಮಾತ್ರ ಮಾಡಬೇಡ. ಫೋನ್ ಮಾಡು, ಆ ಲಾರಿ ಅವನಿಗೆ ಫೋನ್ ಮಾಡು. ಹೋಗ್ಬೇಡ ಅಂತ ಹೇಳು ಪ್ಲೀಸ್. ನಮ್ಮ ಅಣ್ಣ ಅದಕ್ಕೆ ಜೀವದ ಜೊತೆ ಆಟ ಆಡ್ಬೇಡ ಪ್ಲೀಸ್. ಪ್ಲೀಸ್ ಶರ್ವರಿ. ಅವ್ರ ಜೀವ ತೆಗಿಯೋಕೆ ಅಂತ ನನ್ನ ಜೀವನನ ಮುಡುಪಾಗಿಟ್ಕೊಂಡಿದ್ದೀನಿ. ಅಂಥದ್ರಲ್ಲಿ ಬಿಟ್ಬಿಡ್ತೀನಾ? ಮುಹೂರ್ತ ಇಟ್ಟಾಗಿದೆ, ಬಲಿ ಬೀಳಲೇಬೇಕು. ಇನ್ನ ನೀವು ಅವರಿಬ್ಬರನ್ನ ಮರ್ತು ಬಿಡಿ. ರೀ, ಇನ್ಮೇಲೆ ಇದು ನಮ್ಮದೇ ಪ್ರಪಂಚ, ನಮ್ಮದೇ ಸಾಮ್ರಾಜ್ಯ. ನೀವು ರಾಜ, ನಾನು ರಾಣಿ. ಎಲ್ಲಾನು ಮರೆತು ಸುಖವಾಗಿದ್ದು ಬಿಡೋಣ. ಅಯ್ಯೋ 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 ರಾಕ್ಷಸಿ, ಒಳ್ಳೆ ಮನ್ಸಿರು ಹೂವು ಅನ್ಕೊಂಡು ನಿನ್ನ ಮದುವೆ ಆದರೆ ನೀನೊಂದು ವಿಷದ ಮುಳ್ಳು. ಬಿಡಲ್ಲ ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಆದರೆ ಅದಕ್ಕೂ ಮೊದಲು ನಮ್ಮ ಅಣ್ಣ ಅದಕ್ಕೆ ಕಾಪಾಡಬೇಕು. ಅದಾದಮೇಲೆ ನಾನು ಮನೆಯಿಂದ ಆಚೆ ಓಡ್ ಬಂದೆ. ಅಷ್ಟರಲ್ಲಾಗಲೇ ಅಣ್ಣ ಅದಕ್ಕೆ ಇಬ್ಬರು ಕಾರಲ್ಲಿ ಕೂತಿದ್ರು. ಅದಕ್ಕೆ ನಾನು ಹತ್ತು ಕೂತ್ಕೊಂಡೆ. ನಾನು ಕೂತಿದ್ದೀನಿ ಅನ್ನೋ ಕಾರಣಕ್ಕಾದರೂ ನೀನು ಆಕ್ಸಿಡೆಂಟ್ ಮಾಡಿಸಲ್ಲ ಅಂತ ಅಂದ್ಕೊಂಡೆ. ಆದರೆ ನೀನು ಮಾಡಿದ್ದೇನು? ದಾಳಿ ಕಟ್ಟಿರೋ ಗಂಡ ಕಾರಲ್ಲಿ ಕೂತಿದ್ದಾನೆ ಅಂತ ಗೊತ್ತಿದ್ರು ಆಕ್ಸಿಡೆಂಟ್ ಮಾಡಿಸ್ಬಿಟ್ಟೆ. ಕಡೆಗೂ ಬಲಿ ತಗೊಂಡ್ಬಿಟ್ಟಿಯಲ್ಲ. ತನ್ನ ಗಂಡ ಸತ್ರು ಪರವಾಗಿಲ್ಲ, ಅವರನ್ನು ಸಾಯಿಸಲೇಬೇಕು ಅನ್ನೋ ದ್ವೇಷ ನಮ್ಮ ಅಣ್ಣ ಅದಕ್ಕೆ ಮೇಲೆ ಯಾಕೆ ಬಂತು ನಿನಗೆ? ಅಂತ ಪಾಪದ ಕೆಲಸ ಮಾಡಿಬಿಟ್ಟಲ್ಲ. ಮಾತಾಡು. ಇಷ್ಟೆಲ್ಲ ನನಗೆ ನೆನಪಾಗಿದ್ದ ಕ್ಷಣನೇ ನಿನ್ನನ್ನು ಬಂದು ಸಿಗದ ಹಾಕಬೇಕು ಅಂತ ಅಂದ್ಕೊಂಡೆ. ಇಷ್ಟೆಲ್ಲ ದ್ವೇಷ ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮೆಲ್ಲರ ಮುಂದೆ ನಗ್ನಗ್ತಾ ಇರೋ ನಾಟಕ ಆಡ್ತೀಯಲ್ಲ, ಅದು ಯಾಕೆ ಅನ್ನೋ ಸತ್ಯ ನನಗೆ ಗೊತ್ತಾಗಬೇಕು. ನಮ್ಮ ಅಣ್ಣ ಅದಕ್ಕೆನ ಕೊಲ್ಲೋ ಕೆಟ್ಟ ಮನಸ್ಸು ನಿನಗೆ ಯಾಕೆ ಬಂತು ಅಂತ ಗೊತ್ತಾಗಬೇಕು. ಹೇಳು, ಮಾತಾಡು. ನಮ್ಮ ಅತ್ತಿಗೆನ ಯಾಕೆ ಬಲಿ ತಗೊಂಡೆ? ಹೌದು, ಆ ಆಕ್ಸಿಡೆಂಟ್ ಮಾಡಿಸಿದ್ದೆ ನಾನು. ನನ್ನ ಒಳಗಿರೋ ಕಿಚ್ಚು ಆರ್ಬೇಕಿತ್ತು.
ನಾನು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಆ ಮನೆ ಸ್ಮಶಾನ ಆಗ್ಬೇಕಿತ್ತು. ಅದಕ್ಕೆ ಎಲ್ಲ ಪ್ಲಾನ್ ಮಾಡಿ ಆಕ್ಸಿಡೆಂಟು ಮಾಡಿಸ್ದೆ.